ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹೈಕೋರ್ಟ್ನ ವಕೀಲರಾದಂಥ ದಿಲೀಪ್ ಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಈಗ ದರ್ಶನ್ ವಿಚಾರದಲ್ಲಿ ಈಗ ಸುಪ್ರೀಂ ಕೋರ್ಟ್ ಹೇಳಿರೋದು 1 ವರ್ಷ ಕಂಪ್ಲೀಟ್ ಆಗಿ ವಿಚಾರಣೆಯನ್ನು ಆದಷ್ಟು ಬೇಗ ಮುಗಿಸ್ಬೇಕು ಅಂತ. ಸೊ ಅಲ್ಲಿಗೆ 1 ವರ್ಷ ದರ್ಶನ್ ಜೈಲಲ್ಲೇ ಇರಬೇಕಾ ಅನ್ನೋದೊಂದು ಪರಿಸ್ಥಿತಿ. ಬೇಗ ವಿಚಾರಣೆ ಮುಗಿದ್ರೆ ಓಕೆ, ಇಲ್ಲ ಅಂತಲೇ 1 ವರ್ಷ ಫಿಕ್ಸ್ ಆಗ್ತಾರಾ ಅಂತ. ಸೊ ಈಗ ಆಪ್ಷನ್ಸ್ ಏನಿದೆ ಸರ್? 1 ವರ್ಷ ಜೈಲಲ್ಲಿ ಇರಲೇಬೇಕಾದಂಥ ಅನಿವಾರ್ಯತೆನ ಬೇರೆ ಏನೇನಾದರೂ ಆಪ್ಷನ್ಸ್ ಇದೆಯಾ ಅಂತ? ನಿಮಗೆ ಗೊತ್ತಿರ್ಬೋದು, ಮೊದಲು ಬೇಲ್ ಆಗಿತ್ತು ದರ್ಶನ್ ಅವರಿಗೆ. ಅದನ್ನ ಪ್ರಾಸಿಕ್ಯೂಷನ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ಅದನ್ನ ಸೆಟಿಸೈಡ್ ಮಾಡಿ ಮತ್ತೆ ಅವರಿಗೆ ಕಸ್ಟಡಿ ಕೊಡ್ತು. ಸೊ ಕಸ್ಟಡಿ ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿ ಡೈರೆಕ್ಷನ್ ಇರ್ಲಿಲ್ಲ. ಅಂದ್ರೆ ಏನು ವಿಚಾರಣೆನ ಇಷ್ಟೇ ವರ್ಷದೊಳಗಡೆ ಮುಗಿಸಿ ಅಂತ ಹೇಳ್ಬಿಟ್ಟು, ಬಟ್ ಆದಷ್ಟು ಬೇಗ ಇದನ್ನ ಎಕ್ಸ್ಪಿಡಿಯೇಟ್ ಮಾಡ್ಬೇಕು ಅಂತಾನು ಕೂಡ ಡೈರೆಕ್ಷನ್ ಇತ್ತು. ಸೊ ಅದಾಗಿಯೂ ಕೂಡ ಇದುವರೆಗೂ ಏನು ನೀವು ಟ್ರಯಲ್ ನೋಡಿದ್ರೆ ಬರೀ ಒಂದು 10 ಜನ ಸಾಕ್ಷಿ ವಿಚಾರಣೆ ಆಗಿದೆ. ಅದರಲ್ಲಿ ಹಲವಾರು ಜನ ಸಾಕ್ಷಿಗಳಿದ್ದಾರೆ. ಸೊ ಒಂದು 200 ಜನ ಸಾಕ್ಷಿಗಳಿದ್ದಾರೆ. ಆ 200 ಜನಗಳ ಸಾಕ್ಷಿಗಳನ್ನ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಒಂದು 3-4 ವರ್ಷ ಹಿಡಿಯುತ್ತೆ. ಹಾಗಾಗಿ ದರ್ಶನ್ ಅವರು ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು, ನನಗೆ ಬೇಲ್ ಕೊಡ್ಬೇಕು. ಒಂದು ಅಂದ್ರೆ ಅವರು ಹಲವಾರು ಗ್ರೌಂಡ್ಸ್ ನ ರೈಸ್ ಮಾಡಿದ್ರು. ಒಂದು, ವಿಚಾರಣೆಯಲ್ಲಿ ವಿಳಂಬ ಆಗ್ತಿದೆ ಅಂತ ಹೇಳ್ಬಿಟ್ಟು. ಎರಡನೇದು, ನನಗೆ ಕನಿಷ್ಠ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ, ನನಗಿನ್ನು ಇದು ಏನು ಕ್ವಾರಂಟೈನ್ ರೂಮ್ ಅಲ್ಲೇ ಕೂಡ ಹಾಕಿದ್ದಾರೆ. ಸೊ ಜೈಲ್ ಮ್ಯಾನ್ಯಲ್ ಪ್ರಕಾರ ನಂಗೆ ಹಲವಾರು ಇದು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎರಡನೇದು. ಮೂರನೇದು, ನಾನೊಬ್ಬ ನಟ, ನನ್ನ ವೃತ್ತಿ ಜೀವನಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಈ ಕೇಸಿಂದ ನನಗೆ ಬೇಲ್ ಕೊಟ್ರೆ ನನ್ನ ವೃತ್ತಿ ಜೀವನದಲ್ಲಿ ನಾನು ದುಡ್ಕೋಬಹುದು. ಅಕಸ್ಮಾತ್ ನಾನು ಗಿಲ್ಟಿ ಅಂತ ಆದ್ರೆ ಮತ್ತೆ ಏನ್ ಕೋರ್ಟ್ ಪನಿಷ್ಮೆಂಟ್ ಕೊಡುತ್ತೆ, ನಾನು ಅನುಭವಿಸಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ಬಿಟ್ಟು ಈ 3 ಗ್ರೌಂಡ್ ನ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ ಗೆ ಹೋಗಿದ್ರು. ಈಗ ಸೊ ಇವಾಗ ಬಂದಂತ ಮಾಹಿತಿ ಏನಂತಂದ್ರೆ, ಬೇಲ್ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಕೋರ್ಟು ಅಂದ್ರೆ ಅದು ಒಪ್ಕೊಂಡಿಲ್ಲ, ನಾನು ಬೇಲ್ ಕೊಡ್ಲಿಕ್ಕೆ ಇದು ಕಾರಣ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಏನಾದ್ರು ವಿಚಾರಣೆ ವಿಳಂಬ ಆಗ್ತಿದ್ರೆ ನಾನು ಡೈರೆಕ್ಷನ್ ಕೊಡ್ತೀನಿ, ಅಂದ್ರೆ ವಿಚಾರಣಾ ನ್ಯಾಯಾಲಯಕ್ಕೆ 1 ವರ್ಷ ಒಳಗಡೆ, ಅಂದ್ರೆ ನೆಕ್ಸ್ಟ್ ಮೇ 2027 ಒಳಗಡೆ ಎಲ್ಲಾ ಸಾಕ್ಷಿಗಳ ವಿಚಾರಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಡೈರೆಕ್ಷನ್ ಕೊಟ್ಟಿದೆ. ಮತ್ತೆ ಇನ್ನೊಂದೇನ್ ಅಲಿಗೇಷನ್ ಇತ್ತು, ನನಗೆ ಕನಿಷ್ಠ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೂ ಕೂಡ ಜೈಲ್ ಮ್ಯಾನ್ಯಲ್ ಪ್ರಕಾರ ಏನೇನ್ ಕೊಡ್ಬೇಕು ಒಬ್ಬ ಆರೋಪಿಗೆ, ಅದೇ ರೀತಿ ತಾವು ಕೂಡ ಸೌಲಭ್ಯವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಕೊಟ್ಟಿದೆ. ಮತ್ತೆ ಬೇಲ್ ಬಗ್ಗೆ ಅವರು ಬೇಲ್ ಕೊಡಲು ನಿರಾಕರಿಸಿದೆ. ಇದು 3 ಅಂಶ. ಸೊ ಹಾಗಾಗಿ ಈ ವಿಚಾರಣೆ ಇವಾಗ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಾವೇನಾದ್ರು ತಗೊಂಡ್ರೆ, ಅಂದ್ರೆ ಡೇ ಟು ಡೇ ಬೇಸಿಸ್ ಮೇಲೆ ಎಲ್ಲಾ ಸಾಕ್ಷಿಗಳ ವಿಚಾರಣೆ 1 ವರ್ಷದೊಳಗಡೆ ಮುಗಿಯೋ ಸಾಧ್ಯತೆ ಇದೆ. ಅಂದ್ರೆ ಇವಾಗ ಬೇಲ್ ಕೊಡ್ಲೇಬೇಡಿ ಅಥವಾ ಅಧೀನ ನ್ಯಾಯಾಲಯ ಏನಿದೆ ಇವಾಗ ವಿಚಾರಣೆ ನ್ಯಾಯಾಲಯ, ಅವ್ರಿಗೆ ಮತ್ತೆ ನೀವು ಬೇಲ್ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಏನ್ ಡೈರೆಕ್ಷನ್ ಇಲ್ಲ. ಇವಾಗ ಒಂದು 10 ಜನ ವಿಚಾರಣೆ ಆಗಿದೆ ಸಾಕ್ಷಿಗಳು, ಇನ್ನೂ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಆದ ನಂತರ ಏನಾರ ಬದಲಾವಣೆ ಆದ್ರೆ, ಚೇಂಜ್ ಸರ್ಕಮ್ಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಕೆಲವೊಂದು ಸಾಕ್ಷಿಗಳು ಪ್ರತಿಕೂಲ ಸಾಕ್ಷಿಯಾಗಿ ಏನಾರ ಸಾಕ್ಷಿ ಕೊಟ್ರೆ, ಇವ್ರ ಮೇಲೆ ಯಾವುದೇ ರೀತಿ ಆರೋಪ ಏನು ವಿಚಾರಣೆ ನಡೆದಿರುತ್ತೆ ಸಾಕ್ಷಿಗಳದ್ದು ಅದ್ರ ಮೇಲೆ ಬಂದಿಲ್ಲ ಅಂತಾದ್ರೆ, ಆ ಬೇಸಿಸ್ ಮೇಲೂ ಕೂಡ ಇವರು ವಿಚಾರಣೆ ನ್ಯಾಯಾಲಯದಲ್ಲಿ ಬೇಲ್ ಕೂಡ ಹಾಕಬಹುದು. ಅಂದ್ರೆ 1 ವರ್ಷವರೆಗೂ ವೇಟ್ ಮಾಡ್ಬೇಕು ಅಂತ ಏನಿಲ್ಲ. ಆದ್ರೆ ಇವಾಗ ಡೈರೆಕ್ಷನ್ ಇರೋದ್ರಿಂದ ಈ ಟ್ರಯಲ್ ಕೊಟ್ಟು ಎಕ್ಸ್ಪಿಡಿಯೇಟ್ ಮಾಡಬಹುದು. ಡೇ ಟು ಡೇ ಬೇಸಿಸ್ ಎಲ್ಲಾ ಸಾಕ್ಷಿಗಳಿಗೆ ಅವರು ಸಮನ್ಸ್ ಕೊಟ್ಟು ವಿಚಾರಣೆ ಬನ್ನಿ ಅಂತ ಕರಿಬಹುದು. ಹಾಗೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೂಡ ಕಂಪ್ಲೈ ಮಾಡುವಂತ ಜವಾಬ್ದಾರಿ ಟ್ರಯಲ್ ಕೋರ್ಟಿಗೆ ಇರುತ್ತಮ್ಮ. ಓಕೆ ಸರ್, ಈಗ ಎಲ್ರಿಗೂ ಪ್ರಶ್ನೆ ಅಂದರೆ, ಈಗ ಕೆಲವೊಂದಷ್ಟು ಕೇಸಸ್ಗಳಲ್ಲಿ ಹೆಲ್ತ್ ಎಮರ್ಜೆನ್ಸಿ ಈ ಥರದಲ್ಲೂ ಕೂಡ ಬೇಲ್ ಅಪ್ಲೈ ಮಾಡ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ ಅಂತ. ಆಲ್ರೆಡಿ ಇವ್ರಿಗೆ ಒಂದ್ಸತಿ ಹೆಲ್ತ್ ಎಮರ್ಜೆನ್ಸಿ ಅಂತ ಬೇಲ್ ಅಪ್ಲೈ ಮಾಡ್ಕೊಂಡಿದ್ರು. ಸೊ ಈಗ 1 ವರ್ಷ ಅಂತ ಹೇಳಿರೋದ್ರಿಂದ ಈಗ ಹೆಲ್ತ್ ಕಂಡೀಷನು ಇನ್ನೊಂದು ಮತ್ತೊಂದು ಆವಾಗ್ಲೂ ಆಪ್ಷನ್ ಸಿಗುತ್ತೆ ಅಲ್ವಾ ಅಂತ. ಈಗ ಫಾಸ್ಟ್ ಟ್ರ್ಯಾಕ್ ಅನ್ನೋದು ಬೇರೆ ಇರೋದ್ರಿಂದ ಸೊ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅದು ಕೂಡ ಇರುತ್ತೆ. ಹೇಗೆ ಅಂತ ಸರ್ ಮುಂದಿನ ಆಪ್ಷನ್ಸ್ ಇನ್ನೇನು ಆಗ್ಬೋದು ಅಂತ ನೋಡಿದಾಗ, ಇವಾಗ ಇವ್ರದ್ದು ಹೆಲ್ತ್ ಕಂಡೀಷನ್ ಮೇಲೆ ಯಾವ ರೀತಿ ಗ್ರೌಂಡ್ ನ ಯಾವತ್ತೂ ರೇಸ್ ಮಾಡಿಲ್ಲ. ಅಂದ್ರೆ ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಹೊರಗಡೆ ಟ್ರೀಟ್ಮೆಂಟೇ ಬೇಕು, ಸೊ ಇಲ್ಲಿರ್ತಕ್ಕಂಥ ಜೈಲ್ ಇರ್ತಕ್ಕಂಥ ಆಸ್ಪತ್ರೆ ನನಗೆ ಅಂದ್ರೆ ಉತ್ತಮವಾದ ಚಿಕಿತ್ಸೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಯಾವ ರೀತಿ ಗ್ರೌಂಡ್ ಕೂಡ ರೇಸ್ ಮಾಡಿಲ್ಲ. ಹಾಗಾಗಿ ಹೆಲ್ತ್ ಕನ್ಸರ್ನ್ ಬಗ್ಗೆ ಇವಾಗಲೇ ನಾವ್ ಹೇಳಕ್ ಬರಲ್ಲ. ಮುಂದೆ ಏನಾದ್ರೂ ಈ ವಿಚಾರಣೆ ಇರ್ಬೇಕಾದ್ರೆ ಏನಾದ್ರು ದರ್ಶನ್ ಅವರ ಆರೋಗ್ಯ ಹದಗೆಟ್ರೆ, ಅಂತ ಸಂದರ್ಭದಲ್ಲಿ ಅಲ್ಲಿ ಏನು ವೈದ್ಯಾಧಿಕಾರಿ ಇರ್ತಾರೆ ಜೈಲಲ್ಲಿ, ಅವ್ರ ಏನಾರು ಒಪಿನಿಯನ್ ಕೊಟ್ರೆ, ಇಲ್ಲ ಇವ್ರನ್ನ ಹೀಗೆ ರೀತಿ ಇಡೋದ್ರಿಂದ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಬಿಟ್ಟು ಏನಾದ್ರು ರಿಪೋರ್ಟ್ ಏನಾರು ಬಂದ್ರೆ, ಮತ್ತೆ ಇವರಿಗೆ ಹೊರಗಡೆ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಏನಾರು ಒಪಿನಿಯನ್ ಕೊಟ್ರೆ,
ಅಂತ ಸಂದರ್ಭದಲ್ಲೂ ಕೂಡ ಅವರು ಬೇಲ್ಗೆ ಅಪ್ಲೈ ಮಾಡ್ಬೋದು, ಮತ್ತೆ ಅದನ್ನ ನ್ಯಾಯಾಲಯ ಅದನ್ನ ಕನ್ಸಿಡರ್ ಕೂಡ ಮಾಡ್ಬೋದು. ಸೊ ಇದುವರೆಗೂ ಅವರ ಆರೋಗ್ಯದ ಬಗ್ಗೆ ಯಾವುದೇ ರೀತಿ ಏನು ಗ್ರೌಂಡ್ಸ್ ಏನು ತಗೊಂಡಿಲ್ಲ ಅವರು. ಓಕೆ ನನಗೆ ಹುಷಾರಿಲ್ಲ, ನನಗೆ ಬೇಲ್ ಕೊಡಿ ಅಂತ ಹೇಳ್ಬಿಟ್ಟು. ಓಕೆ ಅದು ಒಂದ್ಸಲ ಹುಷಾರಿಲ್ಲ ಅಂತ ಹೇಳಿ ಬೇಲ್ ತಗೊಂಡು ಅದನ್ನ ಮಿಸ್ಯೂಸ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಬೇಲ್ ರಿಜೆಕ್ಟ್ ಆಗಿರೋದ್ರಿಂದ ಓಕೆ ಮತ್ತೆ ಅದೇ ರೀತಿ ಗ್ರೌಂಡ್ ತಗೊಂಡ್ರೆ ಅದನ್ನ ಕನ್ಸಿಡರ್ ಮಾಡೋಂತ ಅಂದ್ರೆ ಸನ್ನಿವೇಶ ಬಹಳ ಕಡಿಮೆ. ಸೊ ಹಾಗಾಗಿ ಆ ರೀತಿ ಯಾವುದೇ ರೀತಿ ಗ್ರೌಂಡ್ ತಗೊಂಡಿಲ್ಲ. ಮುಂದೆ ಏನಾರ ಆರೋಗ್ಯ ಸಮಸ್ಯೆ ಬಂದ್ರೆ ಅವರು ಆ ಗ್ರೌಂಡ್ ಮೇಲೆ ಮಾಮೂಲಿ ಏನು ವಿಚಾರಣಾ ನ್ಯಾಯಾಲಯ ಇದೆ ಅಲ್ಲೇ ಕೂಡ ಅವ್ರ ಅರ್ಜಿಯನ್ನ ಹಾಕೋಬಹುದು. ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆಗೆ ಮಾತನಾಡಿದ್ದಕ್ಕೆ. ಸೊ ದರ್ಶನ್ 1 ವರ್ಷ ಜೈಲಲ್ಲೇ ಇರ್ತಾರೆ ಅನ್ನೋ ಪ್ರಶ್ನೆಗೆ ಒಂದು ಆಪ್ಷನ್ಸ್ ಇದೆ. ಈಗಾಗಲೇ ಸಾಕ್ಷಿಗಳಿಗೆ ಏನಿದ್ದಾವೆ ಅದರಲ್ಲಿ ಯಾವುದಾದ್ರು ಪ್ರತಿಕೂಲ ಸಾಕ್ಷಿ ಅಂತ ಅನ್ಸುತ್ತೆ, ಇಲ್ಲ ದರ್ಶನ್ ಈ ಕೇಸಲ್ಲಿ ಇರಲಿಲ್ಲ ಅಥವಾ ಸಾಕ್ಷಿಗಳು ಉಲ್ಟಾ ಹೊಡೆದಂಥ ಸಂದರ್ಭದಲ್ಲಿ ಒಂದು ಆಪ್ಷನ್ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ವಕೀಲರು. ನೋಡಬೇಕಾಗತ್ತೆ